ಒಂದು ಜೀವ ಉಳಿಸ್ಬಿಟ್ಟು ಸ್ಟೇಷನ್ಗೆ ಹೋದ್ರೆ ತಪ್ಪೇನು? ಅಪ್ಪ ಆಟೋ ಅಂದ್ರೆ ಎಲ್ಲಾ ಆಟೋದವರು ಒಂದೇ ಅಲ್ವಾ? ಬಟ್ ನಿನ್ನ ಹತ್ರ ಏನ್ ವಿಶೇಷತೆ ನಿನ್ನ ಆಟೋದಲ್ಲಿ? ವಿಶೇಷತೆ ಅಂದ್ರೆ ನಾನು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮಗ್ನೆ. ನಾನು ಅದ್ರಲ್ಲಿ ಹಣ ತಿಂದಿರೋದ್ರಿಂದ ಅಂದ್ರೆ ಇಷ್ಟೇನೆ ಮಗ್ನೆ. ಯಾರು ಎಲ್ಲಿಗಾನ ಹೋಗ್ಲಿ ಬರಲ್ಲ ಅಂತ ಹೇಳೋದಿಲ್ಲ. ಏರಿಯಾ ಗೊತ್ತಿಲ್ವಾ ಅವ್ರಿಗೆ ಹೇಳ್ತೀನಿ, ಮೇಡಮ್ ಸ್ವಲ್ಪ ರೂಟ್ ತೋರಿಸ್ಕೊಡಿ, ನಾನು ನೋಡಿಲ್ಲ ಅಂತೀನಿ. ಯಾರ ಹತ್ರನೂ 50 ಕೋಟಿ 100 ಕೋಟಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಕೇಳಲ್ಲ. ಇವಾಗ ನೀನು ಯಾರನ್ನ ಬಂದು ಏನ್ರಿ ಮೆಜೆಸ್ಟಿಕ್ ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಎಷ್ಟು ಕೊಡ್ಬೇಕು ನೋಡಿ ಅಣ್ಣ, ಜಾಸ್ತಿ ಕೊಟ್ಟೆ ಅಂತ ನೀವು ಹೊಟ್ಟೆ ಹುರ್ಕೊಂಡು ಹೋಗ್ಬೇಡಿ. ಕಮ್ಮಿ ತೊಗೊಂಡೆ ನನಗೂ ಅನ್ಸೋದು ಬೇಡ. ಮೀಟ್ರ್ ಹಾಕಿ ಆ ಜಾಗ ಬಿಡ್ತೀನಿ. ಮೀಟ್ರ್ ಕರೆಕ್ಟಾಗಿ ಹೊಡೈತೆ ನಿಮಗೆ ಖುಷಿ ಇತ್ತಾ, ಒಂದು 2 ರೂಪಾಯಿನೋ 5 ರೂಪಾಯಿನೋ ಸೇರಿಸ್ಕೊಡಿ. ಇಲ್ಲಪ್ಪ ಯಾಕೋ ಜಾಸ್ತಿ ಆಗೈತೆ ಅಂತ, ಇಲ್ಲ 5 10 ಅಲ್ಲ 20 ರೂಪಾಯಿ ಕಮ್ಮಿ ಕೊಡಿ ತಗೊಳ್ತೀನಿ. ಮತ್ತೆ ಇವಾಗ ನಿನ್ನ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ ಆಟೋದಲ್ಲಿ. ಮಗನೇಲಿ ಯಾರಿಗಾನ ಆಕ್ಸಿಡೆಂಟ್ ಆಗಿರ್ತೈತೆ, ನಾನು ಬಿಟ್ಬಿಟ್ಟು ಆಗಲ್ಲ. ಪ್ಯಾಸೆಂಜರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ದಯವಿಟ್ಟು ಹೇಳ್ತೀನಿ ಬೇರೆ ಗಾಡೀಲಿ ಹೋಗ್ಬಿಡಿ, ಯಾಕೆಂದ್ರೆ ಅವ್ರು ಆಂಬುಲೆನ್ಸ್ಗೆ ಫೋನ್ ಮಾಡವ್ರೆ, ಬರೋದೇ ಅರ್ಧ ಗಂಟೆ ಆಯ್ತದೆ, ಅಷ್ಟಲ್ಲಿ ಮನುಷ್ಯ ಹೋಗೇ ಬಿಡ್ತಾನೆ ಅಂದ್ಬಿಟ್ಟು ನಮ್ಮವ್ರು ಭಯ ಬೀಳ್ತಾರೆ. ಸ್ಟೇಷನ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು. ಅದೇ ಯಾರಿಗೋ ಡೇಟ್ ಹೋಗ್ಬಿಟ್ಟು ಎಲ್ಲ ಜಗಳ ಮಾಡ್ಬಿಟ್ಟು ಸ್ಟೇಷನ್ಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ಒಂದು ಜೀವ ಉಳಿಸ್ಬಿಟ್ಟು ಸ್ಟೇಷನ್ಗೆ ಹೋದ್ರೆ ತಪ್ಪೇನು? ಅವ್ರು ಗೊತ್ತಿದ್ರೆ ಕೂಗ್ತಾರೆ, ಹಣ ಅವತ್ತು ಅಡ್ಮೆಂಟ್ ಮಾಡ್ದಂತೆ ಬಾ ಒಂದು ಊಟ ಮಾಡು, ಒಂದು ಕಾಫಿ ಕೊಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲ, ನಾನು ನೋಡಿ ಮನೆಯಿಂದ ಹೋಗ್ಬೇಕಾದ್ರೆ ಇದಿಲ್ಲ, ಕಾಲದಿಂದಲೂ ಜನ ನೋಡ್ತಾನೆ ನನ್ನ ಹತ್ರ 5,000 ರೂಪಾಯಿ ಹಂಗೆ ಇಟ್ಟಿರ್ತೀನಿ. ಅವ್ರ ಮನೆಯವ್ರು ಬರೋವರೆಗೂ ಅವ್ರಿಗೆ ರಕ್ತ ಬೇಕಾ, ಇಂಜೆಕ್ಷನ್ ಬೇಕಾ, ಯಾಕಂದ್ರೆ ಅಡ್ಮೆಂಟ್ ಮಾಡ್ಬಿಟ್ಟು ಆಟೋ ಡ್ರೈವರ್ ಮುಗೀತು ಅಂತ ಅಲ್ಲ, ಬರೋವರೆಗೂ ಅವ್ರು ಫೋನ್ ಗಿನ್ ಮಾಡಿ ಮನೆಯವ್ರು ಬರೋವರೆಗೂ 1,000 ಆಯ್ತದೆ, 2,000 ಆಯ್ತದೆ, 3,000 ಆಯ್ತದೆ ನನ್ನ ಕೈಯಿಂದ ಕೊಡಿಸ್ತೀನಿ. ಅವ್ರ ಮನೆಯವ್ರ ಬದಲೇ ಸ್ಲಿಪ್ ಕೊಡ್ತೀನಿ. ನಾನು ಅದನ್ನ ಹಂಗೆ ನನ್ನ ಕೈಯಿಂದ ಮಾಡ್ತಾಯಿದ್ದೆ, ನಾನು ದಾನ ಇದಲ್ಲ. ಸ್ಲಿಪ್ ಕೊಟ್ಬಿಟ್ಟು ಹೇಳ್ತೀನಿ, ಅಮ್ಮ 2,000 ಖರ್ಚಾಗಿದೆ, ಅವ್ರನ್ನ ಡಿಸ್ಚಾರ್ಜ್ ನಾನೇ ಅಡ್ಮಿಟ್ ಮಾಡಿದ್ದು, ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತೀರಲ್ಲ, ನನ್ನ ನಂಬರ್ ತೊಗೊಳ್ಳಿ, ಅವತ್ತು ಕರೆದು ಫೋನ್ ಮಾಡಿಬಿಟ್ಟು ಕಾಪಿ ಕೊಟ್ಬಿಟ್ಟು ಕೊಡಿ ಅಂದ್ಬಿಟ್ಟು ಕೊಟ್ಕೊಂಡು ಹೋಗ್ತೀನಿ. ಜನ ಇದರಿಂದ ಗುರುತಿಸ್ತಾರೆ.